ಸಕಾರಾತ್ಮಕ ಸಲಹೆ ಕೊಟ್ಟವರಿಗೆ ಧನ್ಯವಾದ ಹೇಳಿದ ಪ್ರಧಾನಿ. ಜೆನ್ ಝಿ ಕೋಪ ತಣಿಸೋಕೆ ಎರಡನೇ ವಿಡಿಯೋ ಬಿಡುಗಡೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದ್ದವರಿಗೆ 10 ವರ್ಷ ಜೈಲು, 10 ಕೋಟಿ ದಂಡ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿ 3 ತಿಂಗಳಿಗೆ ತೀರ್ಪು. ನಾಡಿದ್ದು ಸಂಸತ್ನಲ್ಲಿ ಮಸೂದೆ ಮಂಡನೆ ಸಾಧ್ಯತೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಬಿಗಿಪಟ್ಟು. ಸರ್ಕಾರದ ಜೊತೆಗಿನ ಸಿಜೆಪಿ ಸಂಧಾನ ವಿಫಲ. ಇಂದು ಮತ್ತೊಂದು ಸುತ್ತಿನ ಸಭೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪ್ರಸ್ತಾಪವೇ ಇಲ್ಲ. ಹೊಣೆ ಬಿಟ್ಟು ಓಡಿ ಹೋಗಲ್ಲ. ಜನಾದೇಶದಂತೆ ಕೆಲಸ ಎಂದ ಕೇಂದ್ರ. ರಾಜೀನಾಮೆವರೆಗೆ ಚರ್ಚೆ ಇಲ್ಲ ಎಂದ ರಾಹುಲ್ ಗಾಂಧಿ. ಯಾವುದೇ ಕ್ಷಣದಲ್ಲೂ ಸಚಿವ ಸಂಪುಟ ವಿಸ್ತರಣೆ, ಕ್ಯಾಬಿನೆಟ್ ವಿಸ್ತರಣೆ ಮಾಡುವುದಕ್ಕೆ ಎಲ್ಲಾ ಸಿದ್ಧತೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಹೇಳಿಕೆ.